ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಯಾವುದೇ ಅಡುಗೆ ರೆಸಿಪಿ ಮಾಡ್ತಾ ಇಲ್ಲ, ಅದ್ರ ಬದಲು ಯೂಟ್ಯೂಬ್ ಇಂದ ನಾನು ಕಲ್ತಿರೋ ಪಾಠಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಯಾರೆಲ್ಲ ಹೊಸಬ್ರು ಯೂಟ್ಯೂಬರ್ಸ್ ಇದ್ದಾರೆ ಅಥವಾ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರಿಗೆಲ್ಲ ಈ ಟಿಪ್ಸ್ ಯೂಸ್ ಆಗ್ಬೋದು. ಸೊ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇದರಲ್ಲಿ ನನ್ನ ಫಸ್ಟ್ ಒಪಿನಿಯನ್ ಏನಂದರೆ ತಾಳ್ಮೆ, ಪೇಷನ್ಸ್ ತುಂಬ ಇರಬೇಕು. ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ ಅಂದರೆ 1K ವ್ಯೂಸ್ ಬಂದುಬಿಡುತ್ತೆ, 10K ವ್ಯೂಸ್ ಬಂದುಬಿಡುತ್ತೆ ಅಂತ. ಆ್ಯಕ್ಚುಲಿ ಅದರಲ್ಲಿ 30 ಮೆಂಬರ್ಸು 100 ಮೆಂಬರ್ಸು ಕೂಡ ನೋಡಿರಲ್ಲ. ನಾವು ಹೊಸ್ದಾಗಿ ಯೂಟ್ಯೂಬ್ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಬಿಕಾಸ್ ಜನಕ್ಕೆ ಗೊತ್ತಾಗಬೇಕು ನಮ್ಮ ಕಂಟೆಂಟ್ ಏನಂತ. ಸೊ ನಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ 1000 ಇಲ್ಲ 10,000 ವ್ಯೂಸ್ ಬರಬೇಕಂದ್ರೆ ಅದಾಗಲ್ಲ. ಸೊ ಮೊದಲಿಗೆ ತಾಳ್ಮೆ ತುಂಬ ಇಂಪಾರ್ಟೆಂಟು. ತಾಳ್ಮೆ ಇಲ್ಲ ಅಂದರೆ ಯೂಟ್ಯೂಬರ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನನ್ನ ಸೆಕೆಂಡ್ ಒಪಿನಿಯನ್ ಏನಂದರೆ ಕನ್ಸಿಸ್ಟೆನ್ಸಿ ಫಾಲೋ ಮಾಡದೇ ಇರೋದು. ಅಂದರೆ ವೀಕಲ್ಲಿ ಅಟ್ಲೀಸ್ಟ್ 3-4 ವೀಡಿಯೋಸ್, ಲಾಂಗ್ ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇರಬೇಕು, ಅಥವಾ ಡೈಲಿ ಒಂದೊಂದು ಶಾರ್ಟ್ಸ್ ವೀಡಿಯೋಸ್ ಆದರೂ ಪೋಸ್ಟ್ ಮಾಡ್ತಾ ಇರಬೇಕು. ನಾವು ಹಂಗಲ್ಲ, ಯಾವಾಗ ಟೈಮ್ ಇರುತ್ತೋ ಅವಾಗ ಮಾತ್ರ ಪೋಸ್ಟ್ ಮಾಡ್ತೀವಿ. ಸೊ ಅಂದರೆ ಮಂತ್ಲಿ ಒಂದು 2 ಇಲ್ಲ ಒಂದು ಮಂತ್ಲಿ ಒಂದು 3 ವೀಡಿಯೋ ಪೋಸ್ಟ್ ಮಾಡ್ತೀನಿ. ಪರ್ಸ್ನಲಿ ನಾನು ಮಾಡಿರೋ ತಪ್ಪು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿಲ್ಲ. ಯಾವಾಗ ಟೈಮ್ ಸಿಗುತ್ತೋ ಆವಾಗ ವೀಡಿಯೋ ಪೋಸ್ಟ್ ಮಾಡೋದು. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ನನಗೆ ವ್ಯೂಸ್ ಬರ್ತವೆ ಅನ್ನೋ ಎಕ್ಸ್ಪೆಕ್ಟೇಷನ್. ಸೊ ನೀವು ಈ ತಪ್ಪನ್ನ ಮಾಡಬೇಡಿ. ನಮಗೆ ವ್ಯೂಸ್ ಬರಬೇಕಂದ್ರೆ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು. ಒಂದು ವಾರದಲ್ಲಿ 4 ವೀಡಿಯೋಸ್ ಆದ್ರೂ ಪೋಸ್ಟ್ ಮಾಡಲೇಬೇಕು, ಡೈಲಿ ಒಂದೊಂದು ಶಾರ್ಟ್ಸ್ ಪೋಸ್ಟ್ ಮಾಡಲೇಬೇಕು. ಇನ್ನು ಮೂರನೇ ಟಿಪ್ಸ್ ಏನಂದರೆ ತಂಬ್ಲೈನ್ ಮತ್ತು ಟೈಟಲ್ಗೆ ನಾವು ತುಂಬ ಟೈಮ್ ಕೊಟ್ಟು ಕ್ರಿಯೇಟ್ ಮಾಡಬೇಕು. ಸೊ ಸಮ್ಟೈಮ್ ತಂಬ್ಲೈನ್ ನಾವು ಹಾಕೋದೇ ಇಲ್ಲ. ನಾವು ಎಷ್ಟು ಒಂದು 10 ಪಿಕ್ ತೆಗೆದ್ರೆ ಒಂದು ತಂಬ್ಲೈನ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋ ಥರ ಇರಬೇಕು. ನಾವು ಹಂಗಲ್ಲ, ನಮಗಷ್ಟು ಪೇಷನ್ಸ್ ಇರೋದೇ ಇಲ್ಲ. ಯಾವುದೋ ಒಂದು ತಂಬ್ಲೈನ್ ಪಿಕ್ ಹಾಕಿ ಇದು ತಂಬ್ಲೈನ್ ಅಂತ ಹಾಕ್ಬಿಡ್ತೀವಿ. ಹಂಗೆ ಟೈಟಲ್ಗೂ ಕೂಡ ನಮ್ಮ ಟೈಟಲ್ನ ಬರೀ ನಮಗಷ್ಟೇ ಸೂಟ್ ಆಗೋ ಥರ ನಾವು ಟೈಟಲ್ ಹಾಕಬಾರ್ದು. ಯೂಟ್ಯೂಬಲ್ಲಿ ಅಟ್ಲೀಸ್ಟ್ ಒಂದು 10,000 ಮೆಂಬರ್ಸ್ ನೋಡ್ತಾರ, ಇಲ್ಲ 100 ಮೆಂಬರ್ಸಿಗಾದರೂ ರೀಚ್ ಆಗೋ ಥರ ನಮ್ಮ ಟೈಟಲ್ ಟ್ಯಾಗ್ಲೈನ್ ಹಾಕಿದರೆ ಅದು ಸ್ವಲ್ಪ ಜನಕ್ಕಾದ್ರೂ ರೀಚ್ ಆಗುತ್ತೆ, ವ್ಯೂಸ್ ಆಗುತ್ತೆ. ಇನ್ನು 4ನೇ ಟಿಪ್ಸ್ ಏನಂದರೆ ನಾವು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ ಮೇಲೆ ನಾವು ಮತ್ತೆ ಅದ್ರ ಕಡೆ ಗಮನ ಹರಿಸೋದೇ ಇಲ್ಲ. ಅಂದರೆ ಅದಕ್ಕೆ ಎಷ್ಟು ವ್ಯೂಸ್ ಬಂತು, ಎಷ್ಟು ಲೈಕ್ ಬಂತು, ಯಾರ್ಯಾರೇನೆಲ್ಲ ಕಾಮೆಂಟ್ ಮಾಡಿದ್ದಾರೆ, ಅಥವಾ ಎಷ್ಟು ವಾಚ್ ಅವರ್ ಆಗಿದೆ, ಇದೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡಿರಲ್ಲ. ನಮ್ಮದೇನು ವಿಡಿಯೋ ಮಾಡಬೇಕು, ಪೋಸ್ಟ್ ಮಾಡಬೇಕು, ವ್ಯೂಸ್ ಬರಬೇಕು ಅಷ್ಟೇ ಇರುತ್ತೆ. ಬಟ್ ನಾವು ದಿನ ಒಂದೊಂದು ವೀಡಿಯೋದಲ್ಲೂ ಒಂದೊಂದು ಪಾಠ ಕಲ್ತಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದನ್ನು ತುಂಬ ಕ್ವಾಲಿಟಿಯಾಗಿ ನಾವು ಕೊಡೋಕ್ಕಾಗಲ್ಲ. ಅಂದರೆ ಇವಾಗ ಏನಾದರೂ ಒಂದು ಮಿಸ್ಟೇಕ್ ಮಾಡಿದ್ದೀವಿ ಅಂದರೆ ಕಾಮೆಂಟ್ಸಲ್ಲಿ ಯಾರಾದ್ರೂ ಹೇಳ್ತಾರೆ, ಇಲ್ಲ ಅಂದರೆ ವೀಡಿಯೋ ಕ್ವಾಲಿಟಿನೂ ನಮಗೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ. ಸೊ ಈ ಮಿಸ್ಟೇಕ್ಸ್ನೆಲ್ಲ ನಮ್ಮ ಮೈಂಡಲ್ಲಿ ಇಟ್ಕೊಳ್ದೆ ನೆಕ್ಸ್ಟ್ ವೀಡಿಯೋ ಮಾಡಬಾರ್ದು. ಅದರಿಂದ ಒಂದು ಲೆಸನ್ ಕಲಿತು ಆಮೇಲೆ ನೆಕ್ಸ್ಟ್ ವೀಡಿಯೋ ಮಾಡಬೇಕು. ಸೊ ನಾವು ಒಂದೊಂದು ವೀಡಿಯೋಗೂ ಒಂದೊಂದು ಲೆಸನ್ನ ನಾವು ಕಲಿಬೇಕು. ಆ ಸೂತ್ರನಾದರೂ ಸ್ವಲ್ಪ ಹಿಡ್ಕೋಬೇಕು. ಇನ್ನು 5ನೇ ಟಿಪ್ ಏನಂದರೆ ಕಂಪ್ಯಾರಿಸನ್ ಮಾಡಬಾರ್ದು. ಅಂದರೆ ನಾವು ಬೇರೆಯವರು ಯೂಟ್ಯೂಬರ್ಸ್ಗೆ ನಮ್ಮನ್ನ ಹೋಲಿಕೆ ಮಾಡಿಬಿಟ್ಟು ಅವ್ರದ್ದು ವ್ಯೂಸ್ ಜಾಸ್ತಿ ಬರ್ತಿದೆ, ನಂದು ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಗ್ರೋ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅವ್ರವ್ರ ಟ್ಯಾಲೆಂಟಿಗೆ ಅವ್ರವ್ರು ಬೆಳೀತಾರೆ, ಅವ್ರವ್ರ ಸ್ಕಿಲ್ಸಿಗೆ ಅವ್ರವ್ರು ಬೆಳೀತಾರೆ. ಸೊ ನನಗೆ ಬರೀ 30 ವ್ಯೂಸ್ ಬಂದಿದೆ, ಅವ್ರದ್ದು 1000 ವ್ಯೂಸ್ ಬಂದಿದೆ ಅಂತಂದರೆ ನಾವು ಬರೀ ಲೆಕ್ಕ ಮಾಡ್ಕೊಂಡು ಕೂತ್ಕೋಬೇಕಾಗುತ್ತಷ್ಟೇ. ಸೊ ಯಾವತ್ತೂ ಕಂಪ್ಯಾರಿಸನ್ ಮಾಡಬಾರ್ದು. ನಾವು ಯೂಟ್ಯೂಬಲ್ಲಿ ಗ್ರೋ ಆಗೋದಕ್ಕೆ ಏನು ಪ್ರಯತ್ನ ಪಡಬೇಕೋ ಅದನ್ನು ಪಡಬೇಕು. ಈ 5 ಟಿಪ್ಸು ನಾವು ಮೈಂಡಲ್ಲಿ ಇಟ್ಕೊಂಡ್ರೆ ಒಳ್ಳೆ ಯೂಟ್ಯೂಬರ್ಸ್ ಆಗ್ತೀವಿ ಅನ್ನೋ ನಂಬಿಕೆ ನನಗಿದೆ. ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಯೂಟ್ಯೂಬರ್ಸ್ ಇರ್ತೀರ ಅವರು ನಮ್ಗೆ ಏನಾದರೂ ಟಿಪ್ ಕೊಡೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಕಲಿತೀವಿ, ನಾವು ಚೆಂದ ವಿಡಿಯೋಸ್ ಮಾಡ್ತೀವಿ, ನಾವು ಒಳ್ಳೆ ಯೂಟ್ಯೂಬರ್ಸ್ ಆಗ್ತೀವಿ. ಯಾರೆಲ್ಲ ಹೊಸ್ದಾಗಿ ಈ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.